ಅಶ್ನತಸ್ತು ಯೋಗೋಸ್ತಿ ನ ಚಾತ್ಯಂತಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಹೊಟ್ಟೆಬಾಕನಿಗೆ ಸಮಾಧಿ ಯೋಗದ ಸುದ್ದಿ ಮಾತಾಡ್ಲಿಕ್ಕೂ ಅರ್ಹತೆ ಇಲ್ಲ. ಅಥವಾ ಭಾರೀ ಉಪವಾಸ ಅಂತ 24 ಗಂಟೆ ಸೋತು ಹೋದ ಶರೀರದಿಂದ ಕೂತ ವ್ಯಕ್ತಿಗೂ ಕೂಡ ಈ ಯೋಗದ ಸಂಬಂಧ ಒದಗದು. ಇನ್ನು ಸಿಕ್ಕಾಪಟ್ಟೆ ನಿದ್ದೆ, ಯಾವಾಗ ನೋಡಿದ್ರು ನಿದ್ದೆ ಮಂದಿಗೂ, ಅಥವಾ 24 ಗಂಟೆ ಎದ್ದಿರ್ತಾನೆ, ಏನೋ ಕೆಲಸ ಮಾಡ್ತಿರ್ತಾನೆ, ಒಂದು ಕೂಡ ಅವನಿಗೆ ತನ್ನ ಗುರಿಯ ಬಗ್ಗೆ ಎಚ್ಚರವೇ ಇಲ್ಲ. ಅಂಥವನಿಗೂ ಕೂಡ ಈ ಸಮಾಧಿಯ ಯೋಗದ ಸಿದ್ಧಿ ಒದಗದು ಅನ್ನುವುದನ್ನ ಕೃಷ್ಣ ಈ ಮಾತಿನ ಮೂಲಕ ನಿರೂಪಣೆ ಮಾಡಿದ. ಆಚಾರ್ಯರು ಇಲ್ಲಿ ಒಂದು ಎಚ್ಚರಿಕೆ ಕೊಟ್ಟದ್ದು ನಮಗೆ, ಉಣ್ಣದೇ ಇರುವುದು ಅನ್ನೋದು ಅಶಕ್ತ ಸಾಧಕನಿಗೆ ಮಾತ್ರ. ಯಾಕೆಂದ್ರೆ ಉಣ್ಣದೇ ಇರುವುದು ಕೆಲವರಲ್ಲಿ ದೋಷ ಆಗುವುದಿಲ್ಲ. ಅವರು ಈಗಾಗಲೇ ಸಿದ್ಧಿಯನ್ನ ಪಡೆದು ಆ ದಾರಿಯಲ್ಲಿ ಸಾಕ್ತಾ ಇರ್ತಾರೆ. ಅವರ ಜೀವನದ ನಡೆಯನ್ನ ನಾವು ಗೀತೆಯ ಒಡನೆ ಹೋಲಿಸಿ ಅವರ ಬದುಕನ್ನ ಇದು ಗೀತೆಗೆ ವಿರುದ್ಧವಾಗಿದೆ ಅಂತ ಅವರನ್ನ ನಾವು ಪ್ರಶ್ನಿಸುವುದು, ಅಥವಾ ಅವರು ದಾರಿಯಲ್ಲಿ ಇಲ್ಲ ಅಂತ, ಅವರಿಗೆ ಯೋಗದ ಸಿದ್ಧಿ ಇಲ್ಲ ಅಂತ ಅನ್ಕೊಳ್ಳೋದು ಮಾಡಬಾರದು. ಯಾಕೆಂದ್ರೆ ಇದು ಅಶಕ್ತ ಸಾಧಕರ ಬಗ್ಗೆ ಮಾತ್ರ ಮಾತಾಡಿದ್ದು, ನಾಚ್ಯಷ್ಟತಸ್ತು ಅಂತ. ಯಾರಿಗೆ ಈಗಾಗಲೇ ತನ್ನ ಇಂದ್ರಿಯಗಳನ್ನ ಗೆಲ್ಲುವುದಕ್ಕೆ ಬೇಕಿರುವಂತಹ ಸಿದ್ಧಿಯನ್ನ ಪಡೆದಿದ್ದಾರೋ ಅವರು ನಿದ್ದೆ ಮುರಿಬಹುದು, ಅತಿಯಾದ ನಿದ್ದೆಯನ್ನು ಮಾಡಬಹುದು. ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಣ್ಣ ಕಥೆಯನ್ನು ಕೂಡ ನಾನು ನೆನಪಿಸಿದ್ದೆ ಹಿಂದೆ. ಯವನ ಅಂತ ಒಬ್ಬ ಋಷಿ ಕೃಷಿಕನ ಆಶ್ರಯದಲ್ಲಿ, ಅವನ ಮನೆತನದಲ್ಲಿ ಒಂದು ಬ್ರಾಹ್ಮ ತೇಜಸ್ಸು ಹುಟ್ಟಿ ಬರುತ್ತೆ ಅಂತ ಗೊತ್ತಾದಾಗ ಅದನ್ನ ನಿಗ್ರಹಿಸುವುದಕ್ಕೋಸ್ಕರ ಅವರ ಮನೆಯಲ್ಲಿ ಬೀಡು ಬಿಟ್ಟು ಸಿಕ್ಕಿದಾಗೆಲ್ಲ ನಿದ್ದೆ ಮಾಡಿದ್ದು, ಕೆಲವು ದಿವಸ 5 ದಿವಸ ಎಚ್ಚರ ಇದ್ದಿದ್ದು, ಪಾತ್ರೆಗಟ್ಲೆ ಊಟ ಮಾಡಿದ್ದು, ಕೆಲವೊಮ್ಮೆ ಪಾತ್ರೆಗಟ್ಲೆ ತಂದಿಟ್ಟ ಮೇಲೆ ಏನೂ ತಿನ್ನದೆ ಹಾಗೆ ಉಪವಾಸ ಇದ್ದದ್ದು, ಹೀಗೆಲ್ಲ ಏನೇನೋ ಆಗಿ ರಾಗನ ಮನಸ್ಥಿತಿಯಲ್ಲಿ ಬೇಸರಿಕೆ ಉಂಟಾಗುವಂತೆ ಮಾಡಿ ತನ್ನ ಬಗ್ಗೆ ಅಸಹನೆ ತೋರುವ ಕಾರಣಗಳನ್ನ ಹುಡುಕಿದ್ರು. ಅದಾಗದೆ ಹೋದಾಗ ಅನುಗ್ರಹಿಸಿ ಹೊರಟ ಅನ್ನುವ ಸಂಗತಿಯನ್ನು ನಾವು ನೋಡಿ. ಇದು ತುಂಬಾ ಕಡೆ ಬರುತ್ತೆ ಇಂಥ ಕಥೆಗಳು. ಅಂದ್ರೆ ಅವರ ಚರ್ಯ ಒಂದು ರೀತಿ ಇರುತ್ತೆ, ಆದ್ರೆ ಲೋಕದ ನಿಯಮಗಳೆಲ್ಲ ಅವರಿಗೆ ಅಪ್ಲೈ ಆಗುದಿಲ್ಲ ಅನ್ನುವ ಹಾಗೆ. ಅಂಥ ಸಂದರ್ಭದಲ್ಲಿ ಇದು ಅಪ್ಲಿಕೇಶನ್ ನಾವು ತಗೊಳ್ಳಿಕ್ಕಾಗಲ್ಲ. ಹಾಗಾಗಿ ತಿಂಗಳುಗಟ್ಟಲೆ ಉಣ್ಣದೆ ಇರುವ ಧ್ರುವ ನಮ್ಮ ಕಣ್ಣ ಮುಂದೆ ಇದ್ದಾನೆ. ದುಷ್ಟ ತಪಸ್ವಿಯಾದ ರಾವಣನು ಕೂಡ ಶರೀರವನ್ನ ಕತ್ತರಿಸಿ ಚತುರ್ಮುಖನಿಗೆ ಒಪ್ಪಿಸಿದ. ಮೈ ಅಂಟಿ ಹೋದ ಸ್ಥಿತಿಯಲ್ಲಿ ಹಿರಣ್ಯಕಶಿಪು ವಲ್ಮೀಕದೊಳಗೆ ಬದುಕಿದ್ದ. ಚವನನು ಹಾಗೆ ಆ ವಲ್ಮೀಕದಲ್ಲಿ ಇರುವಾಗಲೇ ಶರ್ಯಾತಿಯ ಮಗಳು ಸುಕನ್ಯೆ ಬಂದು ಕುತೂಹಲದಿಂದ ಅವನ ಶರೀರದ ಕಂಗಳನ್ನು ಕಿತ್ತದ್ದು. ಹೀಗೆಲ್ಲ ಎಷ್ಟು ಘಟನೆಗಳಿವೆ. ಇದೆಲ್ಲ ಶಕ್ತರಿಗೆ ಹೇಳಿದ ಸಂಗತಿ ಅಲ್ಲ. ಶಕ್ತರು ಎಷ್ಟು ತಿಂದ್ರು ಅವ್ರು ಜೀರ್ಣಿಸಿಕೊಳ್ತಾರೆ. ಭೀಮಸೇನ ಸಿಕ್ಕಾಪಟ್ಟೆ ತಿಂತಿದ್ದ, ಆದ್ರೆ ಅವನಿಗೆ ಯಾವತ್ತೂ ಕೂಡ ಯೋಗದ ದಾರಿಯಲ್ಲಿ ತೊಡಕುಂಟಾಗ್ಲಿಲ್ಲ. ಯಾಕೆಂದ್ರೆ ತಿಂದದ್ದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇತ್ತು. ಮತ್ತು ನಿರಾಯಾಸವಾಗಿ ಬಕನ ಜೊತೆಗೆ ಹೋರಾಡಿದ, ಹಿಡಿಂಬನನ್ನ ಮುರಿದು ಬಿಟ್ಟ, ಜರಾಸಂಧನನ್ನ ಸದೆಬಡಿದ, ಯುದ್ಧದಲ್ಲಿ ದುರ್ಯೋಧನನನ್ನ ಮುಗಿಸಿಬಿಟ್ಟ. ಇದೆಲ್ಲ ಭೀಮನಿಗೆ ಉಣುವುದಕ್ಕೂ ಅವನ ಅತೀಂದ್ರಿಯವಾದ ಕಾರ್ಯಭಾರಕ್ಕೂ ಹೊಂದಿಕೆಯಾಗುವಂತಹ ಸಂಗತಿ ಅಲ್ಲ. ಇನ್ನು ನಿದ್ದೆ ಬಿಡುವುದು ಅಂತ ಬಂದಾಗ ಅರ್ಜುನನಿಗೆ ಕರ್ದದ್ದೇ ಗುಡಾಕೇಶ ಅಂತ. ಇಲ್ಲಿ ಅರ್ಜುನ ಅಂತ ಅವನನ್ನ ಕರೆದ್ರು. ನೀನೇ ನಿದ್ದೆ ಬಿಟ್ಟಿದ್ಯಲ್ಲಪ್ಪ, ನಚಾತಿ ಸ್ವಪ್ನಶೀಲಸ್ಸು ಜಾಗೃತೋ ನೈವಚ ಅರ್ಜುನ. ಅರ್ಜುನ ಅಂತ ಬೇರೆ ಸಂಬೋಧನೆ ಮಾಡಿ ಹೇಳ್ತಾರೆ. ನೀನೇ ನಿದ್ದೆಯನ್ನ ಗೆಟ್ಟು ರಾತ್ರಿಯೆಲ್ಲ ಎಚ್ಚರದಿಂದ ತನ್ನ ಪರಿವಾರವನ್ನ ಕಾಪಾಡಿಕೊಳ್ಳುವ ನಿರ್ಧಾರವನ್ನ ಕೈಗೊಂಡು
ನಿದ್ದೆಗೆಟ್ಟವನು. ಆದ್ರೆ ನಿನಗೆ ಯೋಗ ಇಲ್ಲ ಅಂತ ಹೇಳಿಕ್ಕಾಗತ್ತಾ? ಆದ್ರಿಂದ ನಿದ್ದೆಯನ್ನು ಗೆದ್ದ ಸಾತ್ವಿಕನಾದ ಓ ಅರ್ಜುನನೇ, ವಿಶೇಷವಾಗಿ ಲೋಕದ ನಿಯಮಕ್ಕೆ ವಿರುದ್ಧವಾದ ರೀತಿಯಲ್ಲಿ ಬದುಕಿಯೂ ಜಿತ ಮಾಡಿಕೊಂಡವರ ಬಗ್ಗೆ ಹೇಳಿದ್ದಲ್ಲ. ಯಾರು ಈಗ ಸಾಧನೆಯ ದಾರಿಯಲ್ಲಿ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ದಾರೋ ಅಂಥವರ ಮಾರ್ಗದರ್ಶನಕ್ಕಾಗಿ ನುಡಿದ ಮಾತಿದು ಅನ್ನುವುದು ಮನಸ್ಸನ್ನಿಟ್ಟುಕೊಂಡು ಈ ಶ್ಲೋಕದ ಭಾವವನ್ನ ಸ್ವೀಕರಿಸಬೇಕು. ಯಾಕಂದ್ರೆ ಹೆಚ್ಚಿನವರು ಇರುವುದು ಅವರೇ. ಈ ಯೋಗದ ಸಿದ್ಧಿಯನ್ನ ಪಡೆದು ಮುನ್ನಡೆದವರು ಕೆಲವರೇ ಕೆಲವರು. ಹಾಗಾಗಿ ಹೊಟ್ಟೆಬಾಕನಿಗೆ ಯೋಗದ ಸಾಧನೆಯು ಎಂದೂ ದಕ್ಕದು. ಹದ್ದು ಮೀರಿ ಊಟ ಮಾಡುವವನಿಗೂ ಕೂಡ ಹೇಗೋ ಹಾಗೆ ಊಟ ಮಾಡದವನಿಗೂ ಕೂಡ ಸಮಯಕ್ಕೆ ಸರಿಯಾಗಿ. ಅಂತೆಯೇ ಅತಿಯಾಗಿ ತೂಕಡಿಸುವ ನಿದ್ದೆಗುಳಿ ಇಂತಿರ್ತಾರೆ ಕೆಲವರು. ರಾವಣನ ತಮ್ಮಂದ್ರ ಜಾತಿ, ಕುಂಭಕರ್ಣನ ಮನೆತನದವರು. ಅವರಿಗೆ ಯೋಗದ ದಾರಿ ಸಿಗುದು. ಜಾಗೃತೋ ನೈವಚಾರ್ಜುನ, ನಿದ್ರಿಸ್ತಾನೇ ಇದ್ದವನಿಗೆ ಹೇಗ್ ಸಿಗಲ್ವೋ, ನಿದ್ದೆನೇ ಮಾಡಲ್ಲ ಅನ್ನುವಂಥವನಿಗೂ ಕೂಡ ದೇಹದಲ್ಲಿ ಲವಲವಿಕೆ ಇರುವುದಿಲ್ಲ. ಎಷ್ಟೇ ಆ ಸುಖವಾಗಿ ಹೊರಗಿನಿಂದ ಕಾಣಬಹುದು, ಅವನು ಒಳಗಿನಿಂದ ತುಂಬಾ ಜರ್ಜರಿತವಾಗಿರುತ್ತೆ. ಮತ್ತೆ ಇದೇ ಅಭಿಪ್ರಾಯವನ್ನ ಅತಿಯಾಗಿ ಮಾಡದೆ ಯುಕ್ತವಾಗಿ ಮಾಡಿದಾಗ ಏನು ಅನ್ನೋದನ್ನ ಕೃಷ್ಣ ಹೇಳ್ತಾನೆ. ಯಾಕಂದ್ರೆ ಆಗುದಿಲ್ಲ ಸರಿ, ಹೇಗಿದ್ರೆ ಆಗತ್ತೆ ಅನ್ನುವ ಪ್ರಶ್ನೆಗೂ ಉತ್ತರ ಕೊಡ್ಬೇಕಲ್ವಾ? ಬರೀ ನೆಗೆಟಿವ್ ಹೇಳಿದ್ರೆ ಸಾಕ? ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಬಬೋಧಸ್ಯ ಯೋಗೋ ಭವತಿ ದುಃಖ. ಇದು ಕೂಡ ಹಿಂದೆ ಅಶಕ್ತರ ಸಂಗತಿಯನ್ನ ಬಿಟ್ಟು ಅಂತಾನೆ ಅರ್ಥ ಮಾಡಿಕೊಳ್ಬೇಕು. ಇಷ್ಟೇ ತಿನ್ಬೇಕು ಅನ್ನೋದು ಅಶಕ್ತರಿಗೆ ಹೇಳಿದ್ದು. ಅವ್ರು ಎಷ್ಟು ತಿಂದ್ರು ತಿನ್ಬೋದು. ಅದರ ಹಿಂದಿನ ವಾಕ್ಯದ ಅನ್ವಯ ಇಲ್ಲಿಯೂ ಕೂಡ ಅಷ್ಟೇ ಮುಂದಕ್ಕೆ ಹೋಗ್ತಾ ಇರುತ್ತೆ. ಯುಕ್ತ ಆಹಾರಸ್ಯ ಯುಕ್ತ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ. ಕಥಂ? ದುಃಖ ಯೋಗೋ ಭವತಿ. ದುಃಖ ಕಳೆಯುವ ಯೋಗ ಅವನಿಗೆ ಸಿದ್ಧಿಯಾಗುತ್ತೆ. ತಕ್ಕ ಆಹಾರ, ತಕ್ಕ ವಿಹಾರ. ವಿಹಾರ ನೋಡಿ, ಅಂದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗುವುದು ಅಂತ ಅರ್ಥ. ಶ್ರಮ ದೇಹಕ್ಕೆ ಬೀಳದೆ ಹೋದ್ರೆ ವಿಹಾರ ಅಂದ್ರೆ ಪಿಕ್ನಿಕ್ಗೆ ಕ್ಲಬ್ಬಿಗೋ ಅಥವಾ ಯಾವ್ದು ಪಾರ್ಕಿಗೋ ಹೋಗಿ ಕೂಡುವುದು ಅಲ್ಲ. ಅದನ್ನ ಹೇಳಲೇ ಇಲ್ಲ ಇಲ್ಲಿ. ವಿಹಾರ ಅಂದ್ರೆ ವಿಹರಣ. ವಿಹರಣ ಅಂತಂದ್ರೆ ವಿವಿಧ ರೀತಿಯ ಆಹಾರದ ಆ ಪದಾರ್ಥಗಳಿಗೆ ಜೀರ್ಣತೆಯನ್ನ ಉಂಟು ಮಾಡುವುದಕ್ಕೆ ಮಾಡುವ ಚಟುವಟಿಕೆಗಳು. ಶ್ರಮಾದಿಗಳು ಸ್ವಲ್ಪ ಬೇಕು. ಹಾಗಾಗಿ ಯುಕ್ತ ಆಹಾರ ವಿಹಾರ, ಆಹಾರ ತಗೊಂಡದಕ್ಕೆ ಸರಿಯಾಗಿ ಶಾರೀರಿಕವಾದ ಚಟುವಟಿಕೆಯಲ್ಲೂ ಕೂಡ ತೊಡಗಿದವನಿಗೆ ಅಂತ ಅರ್ಥ. ಅದು ಏನಾದ್ರೂ ಒಂದು ಕೆಲಸಕ್ಕಾಗಿ ಇರಬೇಕು. ನಮ್ಮ ಭಾರತೀಯರ ಚಿಂತನೆಯಲ್ಲಿ ಕೇವಲ ಅಪರೂಪಕ್ಕೊಮ್ಮೆ ಒಳ್ಳೆಯ ಸಂವಾದಕ್ಕಾಗಿ 4 ಹೆಜ್ಜೆ ಓಡಾಡಿ ಬರುವುದು ತಪ್ಪಲ್ಲ, ಅದು ಇದೆ. ಆದ್ರೆ ತಿಂದ ಅನ್ನ ಜೀರ್ಣ ಆಗುವುದಕ್ಕೆ ಬರೀ ವಿಹಾರ ಅನ್ನೋದು ಅಂದ್ರು ಆ ಹೊಂದಿಕೆ ಆಗುವಂತಹದ್ದಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ಅವನ ಜೀವನದ ಅಗತ್ಯಗಳನ್ನ ಪೂರೈಸಿಕೊಳ್ಳಿಕ್ಕೆ ಅವನೊಂದಿಷ್ಟು ಚಟುವಟಿಕೆ ಮಾಡಲೇಬೇಕು. ಆ ಚಟುವಟಿಕೆಯನ್ನೇ ಅರ್ಥವತ್ತಾಗಿ ನಡೆಸ್ತಾ ಹೋದ ಅಂದ್ರೆ ಅವನ ಶರೀರದಲ್ಲಿ ಕೊಬ್ಬು ಬೆಳೆಯಲ್ಲ. ಅಥವಾ ಅವನಿಗೆ ಹಾಗಂತ ಹೇಳಿ ಮೈ ಮೇಲೆ 106 ಕೆಲಸ ಹಾಕೊಳ್ಬೇಕು ಅಂತಲ್ಲ, ಇಲ್ಲದ ಕೆಲಸವನ್ನ ಹಾಕೊಳ್ಳಿ ಅಂತ ಹೇಳಲಿಲ್ಲ. ಆದ್ರೆ ಯಾವುದು ನಮ್ಮ ಚಟುವಟಿಕೆ ತುಂಬಾ ನಮಗೆ ಸಹಾಯಕವೋ ಅಂಥ ಕಾರ್ಯ, ಆಹಾರ ಕರಗುವುದಕ್ಕೆ ಬೇಕಾದಷ್ಟು, ಅದರ ಜೊತೆಗೆ ನಮ್ಮ ಬೇರೆ ಕೆಲಸಗಳು ಆಗ್ಬೇಕು. 10 ಕೆಲಸಗಳ ಜೊತೆಗೆ ಒಂದು ಕಾರ್ಯ ಅಂತ ಅನ್ನುವುದು ವಿಹಾರದ ಪೂರ್ಣ ಲಕ್ಷಣ. ಹಾಗಾಗಿ ನಮಗೆ ಇವತ್ತು ವಿಹಾರ ಅಂದ್ರೆ ವಾಯು ವಿಹಾರ,
ನಾಲ್ಕು ಹೆಜ್ಜೆ ಪಾರ್ಕಲ್ಲಿ ಹೋಗಿ ಬರುದು ಅಂತ. ಅದು ಹೋಗ್ಬಾರದು ಅನ್ನೋದು ಖಂಡಿತ ತಾತ್ಪರ್ಯ ಅಲ್ಲ. ಆದ್ರೆ ಅದೊಂದೇ ಕ್ರಿಯೆ ನಮ್ಮ ಆಹಾರದ ಜೀರ್ಣ ಪ್ರಕ್ರಿಯೆಗೆ ಸಹಾಯಕ ಅಂತ ಅನ್ನುವ ಹಾಗೆ ಆಗ್ಬಾರದು ಅನ್ನೋದು ಒಟ್ಟು ತಾತ್ಪರ್ಯ. ಆ ಯುಕ್ತ ಚೇಷ್ಟಸ್ಯ, ಇನ್ನು ಅನೇಕ ಚಟುವಟಿಕೆಗಳು, ಬೇಕಾದಷ್ಟು ಚಟುವಟಿಕೆಗಳು, ವಿಹಾರಕ್ಕೆ ತಕ್ಕದಾಗಿ ಹೊಂದುವ ಚಟುವಟಿಕೆಗಳು, ಅದಕ್ಕೆ ಯುಕ್ತ ಅಂತ ಶಬ್ದ ಬೇಡಿಸಿದ್ದು. ಈಗ ಆ ಅದು ಯುಕ್ತ ಆಹಾರ ಅಂದ್ರೆ ಮಿತವಾಗಿ ಅನ್ನುವ ಅರ್ಥ ಬರೆದ್ರೆ, ಏನೋ ಬೇಡವಾದ ಪದಾರ್ಥವನ್ನ ಮಿತವಾಗಿ ತಿಂದ್ರೆ ಸರಿ ಹೋಗುತ್ತಾ? ಯುಕ್ತ ಅಂದ್ರೆ ಎಲ್ಲ ರೀತಿಯಿಂದ ಆಗುತ್ತೆ. ಯುಕ್ತ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಯುಕ್ತ. ಕೆಲವರಿಗೆ ಕೆಲವು ಅಲರ್ಜಿ ಇರುತ್ತೆ, ಕೆಲವರಿಗೆ ಕೆಲವು ದೇಹಕ್ಕೆ ಅದು ತುಂಬಾ ಖುಷಿ ಕೊಟ್ಟರು ಅವರ ಆರ್ಥಿಕ ಸ್ಥಿತಿಗೆ ಅದು ಭಾರವಾಗುತ್ತೆ. ಆಗ ಆರ್ಥಿಕ ಸ್ಥಿತಿಯನ್ನು ನೋಡಬೇಕು, ದೈಹಿಕ ವ್ಯವಸ್ಥಿತಿಯನ್ನು ಗಮನಿಸಬೇಕು, ಮಾನಸಿಕವಾಗಿ ಅದು ಇಷ್ಟವೋ ಅನಿಷ್ಟವೋ ಅನ್ನೋದನ್ನು ಗಮನಿಸಿರ್ಬೇಕು. ಇದೆಲ್ಲವನ್ನು ಸೇರಿಸಿದಾಗ ಉಪಾಯ ಅಂತ ಆಗುತ್ತೆ. ಹಾಗಾಗಿ ಒಂದೊಂದು ಕ್ರಿಯೆಗೂ ಒಂದೊಂದು ರೀತಿಯ ವಿಧಾನ ಉಂಟು. ಅದನ್ನು ತಿಳಿದು ಯುಕ್ತವಾಗಿ ನಡೆದಾಗ ಶಾಸ್ತ್ರದ ಮಾತುಗಳ ಹಿನ್ನೆಲೆಯಲ್ಲಿ ಆ ಕ್ರಿಯೆ ಎನ್ನುವುದು ಸ್ಪಷ್ಟವಾಗುತ್ತೆ. ಯಾವತಾ ಶ್ರಮಾದ್ಯಭಾವ ಭವತಿ ತಾವತ್ ತಾವತ್ ಆಹಾರಾದ್ ಇತ್ಯರ್ಥಃ, ಆಹಾರಾದೇಹ ಇತ್ಯರ್ಥಃ. ಯುಕ್ತಾಹಾರ ವಿಹಾರಸ್ಯ ಸೋಪಾಯಾಹಾರಾದೇಹ. ನಾರಾಯಣ, ಇದು ಆಚಾರ್ಯರ ಯುಕ್ತಾಹಾರ ಅನ್ನೋದಕ್ಕೆ ವಿವರಣೆಯನ್ನು ಕೊಟ್ಟದ್ದು. ಸರಿಯಾದ ಉಪಾಯದಿಂದ ಕೂಡಿದ ಅನ್ನಾಹಾರ ಉಳ್ಳವನಿಗೆ ಯಾವತಾ ಶ್ರಮಾದ್ಯಭಾವ ಭವತಿ ತಾವತಾ ಆಹಾರಾದೇಹ ಇತ್ಯರ್ಥಃ. ಎಷ್ಟು ಆಹಾರವನ್ನು ಸ್ವೀಕರಿಸಿದ್ರೆ ದೇಹದ ಶ್ರಮಗಳು ನಾಶವಾಗುತ್ತೋ ಅಷ್ಟೇ ಆಹಾರವನ್ನು ಸ್ವೀಕರಿಸುವವನಿಗೆ. ಈಗ ತಿಂದಾಗ ಒಂದು ತೃಪ್ತಿ ಆಗುತ್ತೆ, ಆದ್ರೆ ಕೆಲವರು ಅಷ್ಟಾದ್ಮೇಲೂ ಮತ್ತು ಅದು ತುಂಬಾ ಪ್ರೆಷಿಯಸ್ ಆದ ಪದಾರ್ಥ ಅಥವಾ ತುಂಬಾ ಅಪರೂಪಕ್ಕೆ ಸಿಗುವ ವ್ರತ ಅಥವಾ ಕೆಲವೊಮ್ಮೆ ಬಿಟ್ಟಿ ಸಿಕ್ಕಿದೆ ಚೆನ್ನಾಗಿ ತಿಂದು ಬಿಡ್ಬೇಕು ಅಂತ ಮೂಗಿನ ತನಕ ತಿಂದು ತಲೆ ತನಕ ಹಾರಿಸಿ ನೆತ್ತಿಯಲ್ಲೇ ಪ್ರಾಣರಂಧ್ರ ಹೋಗುವಾಗ ಮೊದಲು ಅನ್ನ ಎರಡು ಅಗಳು ಹಾರಬೇಕು, ಹಾಗೆ ತಿನ್ನುವ ದುರಭ್ಯಾಸ ಇರುತ್ತೆ. ಆ ದುರಭ್ಯಾಸಕ್ಕೆ ಒಳಗಾಗದೆ ಎಲ್ಲಿಯ ತನಕ ತಿಂದ್ರೆ ಹೊಟ್ಟೆಗೆ ಸ್ವಲ್ಪ ತುಂಬಿತು ಅಂತ ಅನ್ಸುತ್ತೋ, ಅದು ತುಂಬುದು ಅಂದ್ರೆ ಏನು, ತೃಪ್ತಿ ಆಗತ್ತೆ ಮೊದಲಿಗೆ ಒಂದಿಷ್ಟು ತಿಂದ ತಕ್ಷಣ. ಅಷ್ಟಕ್ಕೆ ಅವನು ನಿಲ್ಲಿಸಿ ಒಂದು ಕಾಲು ಭಾಗ ನೀರು ಕಾಲು ಭಾಗ ಗಾಳಿ ಓಡಾಡುವುದಕ್ಕೆ ಜಾಗವನ್ನ ಬಿಟ್ಟು ಊಟ ಮಾಡಿದ್ರೆ ತಿನ್ಲಿಕ್ಕಾಗತ್ತೆ ಅಂತ ಮೂಗಿನ ತನಕ ತಿಂದು ಬಿದ್ಕೊಳ್ಳೋದು ಹಾಗಾದ್ರೆ, ಅಥವಾ ಬೇರೆಯವರೇ ಎತ್ಕೊಂಡು ಹೋಗುವಾಗಾದ್ರೆ ಆ ತಿಂದದ್ದು ಕೇವಲ ದೇಹಕ್ಕೆ ಶ್ರಮವೇ ಆಗುತ್ತೆ ಹೊರತು ಶ್ರಮಾಪಹಾರಕವಾದ, ಏನೋ ತಿಂದು ಖುಷಿ ಆಯ್ತು ಒಂದು ಮಾನಸಿಕವಾದ ಒಂದು ಭ್ರಮೆ ಇರುತ್ತೆ. ಆದ್ರೆ ಅದು ದೈಹಿಕವಾದ ಮುಂದಿನ ಚಟುವಟಿಕೆಗೆ ಯಾವುದೇ ಬೆಂಬಲವನ್ನ ಸೂಚಿಸುವುದಿಲ್ಲ ಅಂತಾದಾಗ ಅದು ಯುಕ್ತ ಆಹಾರ ಅಂತ ಅನ್ಸುದಿಲ್ಲ. ಶ್ರಮ ಹೋಗ್ಬೇಕು, ಮತ್ತೆ ತಿನ್ನುವುದೇ ಶ್ರಮ ಅನ್ಸ್ಬಾರ್ದು. ತಿಂದು ಸುಸ್ತಾಯ್ತು ಅಂತ ಯಾವತ್ತೂ ಅನ್ನಿಸ್ಬಾರ್ದು. ಅದಾಯ್ತು ಅಂದ್ರೆ ನಾವು ತಿಂದದ್ದೇ ವೇಸ್ಟ್ ಅಂತ ಅರ್ಥ. ಹಸಿವು ಮತ್ತೆ ಕಾಡಬಾರದು. ಈ ಈಗ ಯಾವ ಹಸಿವಿದೆಯೋ ಅದು ಪರಿಹಾರ ಆಗ್ಬೇಕು. ಅಯ್ಯೋ ಇನ್ನು ಚೂರು ತಿನ್ಬೇಕಿತ್ತು ಅಂತ ಹೊಟ್ಟೆಗೆ ಹಸಿವಿನಿಂದ ಕಮ್ಮಿಯಾಗಿ ತಿನ್ಬಾರ್ದು. ಒರಳ್ನೆತ್ತು ಒಪ್ಪೊತ್ ಕೆಡಿಸ್ಕೊಂಡ್ರು ಅಂತ ಒಂದ್ ಮಾತು. ಭಾರಿ ಗಮಂಡಿನಿಂದ ಬೇಡ ಅಂತ ಅಂದಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಲಗಿದ್ರೆ ನಿದ್ದೆ ಬರಲಿಲ್ಲ. ಎಲ್ಲ ಊಟ ಆದ್ಮೇಲೆ ಅವನು ನಿಧಾನಕ್ಕೆ ಹೋಗಿ ಅಡಿಗೆ ಮನೆಯಲ್ಲಿ ಎಲ್ಲ ಪಾತ್ರೆ ನೋಡಿದ್ರೆ ತೊಳೆದು ಬಿಟ್ಟಿದ್ದಾರೆ. ಕೊನೆಗೆ ಆ ರುಬ್ಬು ಕಲ್ಲಿನಲ್ಲಿ ಒಂಚೂರು ಚೂರು ಅಂಟಿತ್ತಂತೆ ಹೂರ್ಣ. ಅದನ್ನ ಹುಡುಕಿ ತಿನ್ಲಿಕ್ಕೆ ಶುರು ಮಾಡ್ದ. ಗೊತ್ತಾಯ್ತು ರಾತ್ರಿ ಪಾತ್ರೆ ಶಬ್ದ ಅದಕ್ಕೆ. ಹಾಗೆ ಆಗಲೇ ಒತ್ತಾಯ ಮಾಡಿದಾಗ ಬೇಡ ಹೇಳಿ, ಈಗ ಹಸಿವು ತಾಳ್ಲಿಕ್ಕಾಗದೆ ಇನ್ನೇನೋ ರಾತ್ರಿ ಎಲ್ಲ
ಅಷ್ಟೇ ಪರಡಿ ಎಲ್ಲ ಹುಡ್ಕೊಂಡು ತಿನ್ನುವ ಈ ದುರಭ್ಯಾಸ ಅಂತ ಅನ್ನೋದನ್ನ ಬೇಡ ಅಂತ ಇಲ್ಲಿ ಹೇಳಿದ್ದು. ಹಸಿವಾಗುವ ಮುಂಚೆ ಊಟ ಮಾಡಬೇಡ, ಹಸಿವು ಹೋಯ್ತು ಅಂತಂದ ಮೇಲೂ ಮತ್ತು ಊಟ ಮಾಡಬೇಡ. ಇದು ಉಪಾಯ. ಯಾವ ಪದಾರ್ಥವನ್ನ ಸ್ವೀಕರಿಸುವುದರಿಂದ ಮನಸ್ಸಿಗೂ ಹಿತ, ದೇಹಕ್ಕೂ ಹಿತ, ಆರೋಗ್ಯಕ್ಕೂ ಹಿತ, ಅಂಥದ್ದನ್ನ ಯುಕ್ತ ಆಹಾರ ಅಂತ ಕರೀತಾರೆ. ಹಾಗಾಗಿ ಇದಕ್ಕೆಲ್ಲ ಶಾಸ್ತ್ರ ಬೇಡ. ಇದು ಅನುಭವದಿಂದ ನೀವು 3.5 kg ತಿನ್ಬೇಕು, ಏನೇನೋ ಇರುತ್ತೆ ಕೆಲವೆಲ್ಲ. ನೀವು 25 ಗ್ರಾಮ್ ಇದೇ ತಿನ್ಬೇಕು, 25 ಗ್ರಾಮ್ ಅದು ತಿನ್ಬೇಕು, ನೀವು ಹೀಗ್ ತಿಂದ್ರೆ ಹಾಗಾಗುತ್ತೆ, ಹಾಗೆ ತಿಂದ್ರೆ ಹೀಗಾಗುತ್ತೆ ಅಂತ ನೂರಾರು ಡಯಟ್ಗಳನ್ನೆಲ್ಲ ಈಗ ಆರೋಗ್ಯದ ದೃಷ್ಟಿಯಿಂದ ಅಕಸ್ಮಾತ್ ಕೆಲವೊಮ್ಮೆ ದೇಹಕ್ಕೆ ಗೊತ್ತಾಗುದಿಲ್ಲ, ಮನಸ್ಸಿಗೆ ಗೊತ್ತಾಗುದಿಲ್ಲ ಅಂದಾಗ ವೈದ್ಯರು ಹೇಳಿದ್ದಿದ್ರೆ ಅದು ಸರಿ. ಅದು ಯಾವುದೋ 4 ದಿವಸ ಪಥ್ಯ ಕೇಳುದು. ಇದು ಜೀವನ ಪೂರ್ತಿ ಅದು ತಿಂದ್ರೆ ಹೀಗಾಗತ್ತೆ, ಇದು ತಿಂದ್ರೆ ಹಾಗಾಗತ್ತೆ ಅಂತ ಬರೀ ಲೆಕ್ಕಾಚಾರದ ಊಟಕ್ಕಿಂತ ಹೆಚ್ಚುವರಿಗೆ ಲೆಕ್ಕಾಚಾರವೇ ಆಗಿರುತ್ತೆ. ಇಂಥ ದಾರಿದ್ರ್ಯದ ಬದುಕಿಗಿಂತ ಪ್ರಾಣಿಗಳೇ ಎಷ್ಟೋ ಬೆಟರ್. ಅವುಗಳಿಗೆ ಏನ್ ತಿಂದ್ರು ಕೂಡ ಜೀರ್ಣ ಆಗುತ್ತೆ, ಎಷ್ಟು ತಿಂದ್ರು ಕೂಡ ನಿದ್ದೆ ಬರುತ್ತೆ. ಹಾಗಾಗಿ ತಿಂದದ್ದು ಭಾರ ಅನ್ನಿಸ್ಬಾರದು, ಮನಸ್ಸಿಗೆ ಅಯ್ಯೋ ಒಳಗಿನ ಇನ್ನೂ ಬೇಕು ಅಂತ ಕಿರಿಕಿರಿ ಬರಬಾರದು. ಇದು ಅನುಭವದ ಸಂವೇದನೆ, ಅದು ಮಿತ ಸೇವನೆ ಅಂತ ಅನ್ನೋದು ತನಗೆ ತಾನೇ ಗೊತ್ತಾಗಬೇಕಾದದ್ದು. ಮನಸ್ಸಿಗೆ ಸಾಕು ಬೇಕು ಎಲ್ಲವೂ ಒಂದು ರೀತಿಯಲ್ಲಿ ಕೆಲವೊಂದು ಸರ್ತಿ ಆಸೆಯಿಂದ ಕೂಡಿರುತ್ತೆ. ಆದ್ರೆ ಆಸೆ ಮೀರಿ ಯಥಾರ್ಥವಾಗಿ ಯೋಚನೆ ಮಾಡಿದಾಗ ಸಾಕು ಬೇಕುಗಳಿಗೆ ಒಂದು ವ್ಯವಸ್ಥೆ ಇದೆ. ಇದನ್ನ ತನಗೆ ತಾನೇ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ ಅನ್ನೋನಿಗೆ ಶಾಸ್ತ್ರಗಳು ಇಷ್ಟು ತಿನ್ಬೇಕು ಇಷ್ಟು ತಿನ್ಬಾರ್ದು ಅಂತ ಯಾವ ನಿಯಮ ಮಾಡಿ ಹೇಳಿದ್ರು ಅದೇನು ಅವನಿಗೆ ದಕ್ಕುದಿಲ್ಲ. ಅವನು ತಿನ್ನೋದು ಅವನಿಗೆ ಬೇಕಾದಷ್ಟೇ. ಒಟ್ಟು ಇಷ್ಟು ಮನಸ್ಸಿನ ಮಾತಿಗೆ ಕಿವಿ ಕೊಡು. ಇಷ್ಟು ಸಾಕಾಗತ್ತೆ ಅಂತ ಮನಸ್ಸು ಒಳಗಿನಿಂದ ಹೇಳತ್ತೆ, ಇಷ್ಟು ತಿಂದಾಯ್ತು ಸಾಕು. ಆದ್ರೆ ಇನ್ನೊಂದು ಕಡೆಯ ಮನಸ್ಸು ಇನ್ನೂ ಬೇಕು, ಬೇರೆಯವ್ರಿಗೆ ತಗೊಂಡ್ಬಿಟ್ರೆ ಅವ್ರಿಗೆ ತಿಂದದ್ದು ಜಾಸ್ತಿ ಆಗುತ್ತೆ, ನಮ್ಗೆ ಎಲ್ಲ ಬೇಕು, ನಾವೇ ಕಷ್ಟಪಟ್ಟು ದುಡಿದಿದ್ದು ಅಂತ ಹೀಗೊಂದು ಇನ್ನೊಂದು ಮನಸ್ಸಿನ ಮಾತಿನ ಪ್ರಭಾವಕ್ಕೆ ಒಳಗಾಗಿ ದಾರಿ ಕೆಡುವ ಸಂಭವಗಳೇ ಹೆಚ್ಚು. ಸರಿ, ಈಗ ನೀವು ಪ್ರಮಾಣದ ಬಗ್ಗೆ ಮಾತನಾಡುವುದಾದ್ರೆ ಆ ನಡಿಬೇಕು ಅಂತ ಹೇಳುವಾಗ ಒಂದು ಯೋಜನಕ್ಕಿಂತ ಹೆಚ್ಚು ನಡಿಬಾರದು ಅಂತ ಒಂದಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀನ್ ನಡಿಬೇಕು ಅಂತ ಹೇಳುವುದನ್ನ ಟೈಮರ್ ಇಟ್ಕೊಂಡು ಹೆಜ್ಜೆ ನೋಡ್ಕೊಂಡು ಅಭ್ಯಾಸ ಮಾಡುವುದಲ್ಲ. ಆಚಾರ್ಯರು ಹೇಳ್ತಾರೆ, ಉಪಾಯದಿಂದ ದೇಹದ ಆಯಾಸ ಆಗುವುದನ್ನ ಗಮನಿಸಿ. ಒಬ್ರಿಗೆ 5 ಕಿಲೋಮೀಟರ್ ನಡೆದ್ರೂ ಸುಸ್ತಾಗಲ್ಲ, ಒಬ್ರಿಗೆ 2 ಕಿಲೋಮೀಟರ್ ನಡೆದ್ರೆ ದೇಹ ಎಲ್ಲ ಪೂರ್ತಿ ನೀರಿಂಗಿ ಬಿದೋಗುವ ಸ್ಥಿತಿಗೆ ಬರುತ್ತೆ. ಆಚಾರ್ಯರು ಹೇಳಿದ್ರು, ಆಯಾಸವಾಯಿತು ಅಂತಾದ್ರೆ ಅಷ್ಟು ದೂರ ನಡಿಬೇಡ. ಎಷ್ಟಕ್ಕೆ ಆಯಾಸ ಅನ್ನಿಸ್ತೋ, ಇನ್ನ ಬೇಡ ಸಾಕು ಅಂತ ಅನಿಸುತ್ತೋ ಅಷ್ಟಕ್ಕೆ ಮಾನದಂಡ ನಿರ್ಧಾರ ಮಾಡು. ಅಂದ್ರೆ ಕೆಲವೊಂದ್ ಸರ್ತಿ ಕೆಲವು ಅಭ್ಯಾಸ ಇಲ್ಲದೆ ಆಯಾಸ ಆಗಿ 4 ದಿವಸಗಳಿಗೆ ಚೂರ್ ದೂರ ಹೆಚ್ಚಿಸಿ ಆಮೇಲೆ ತನ್ನ ಪ್ರಯಾಣದ ದಾರಿಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ತಪ್ಪಲ್ಲ. ಆದ್ರೆ ವಿಹಾರ ಅನ್ನೋದು ಕೇವಲ ಒಂದು ದೈಹಿಕ ಪೋಷಣೆಯ ದೃಷ್ಟಿಯಿಂದ ಮಾತ್ರ ಆಗದೆ ನಮ್ಮ ಇನ್ಯಾವುದೋ ಒಂದು 4 ಕಾರ್ಯಭಾರಗಳು ಅದರ ಜೊತೆಗೆ ನಡೆಯುವಂತಾದ್ರೆ ಅದು ಯುಕ್ತ. ಅದೇ ಉಪಾಯ ಅಂತ ಹೇಳುದು. ಉಪಾಯ ಅಂದ್ರೆ ಮಲ್ಟಿ 10 ಪ್ರಯೋಜನಗಳಿಂದ ಕೂಡಿದ ಕಾರ್ಯಭಾರಗಳನ್ನು ಮಾಡುವುದನ್ನ ಉಪಾಯದ ಆಹಾರ. ಹಲವು ರೀತಿಯ ಆಹಾರ ಇರಬೇಕು. ಉಪಾಯದ ವಿಹಾರ, ಹಲವು ರೀತಿಯ ಚಟುವಟಿಕೆಗಳಿರ್ಬೇಕು. ಒಂದೇ ಕಿಚಡಿ ಮಾಡಿ 3 ಹೊತ್ತು ಕೂಡ ಅದೇ ತಿಂದು ತಿಂದು ಪ್ರಾಣ ಕಳ್ಕೊಳ್ಳುವಷ್ಟು ಆಹಾರದ ಮೇಲೆ ಬೇಸರ. ಹಾಗೆ ಮಾಡ್ಕೊಳ್ಳದೆ ಪ್ರಪಂಚದಲ್ಲಿರುವ ಸೀಸನ್ನಿಗೆ ಸರಿಯಾದ, ನೆಲಕ್ಕೆ ಹೊಂದುವ, ಕಾಲದಿಂದ ಪಕ್ವವಾದ, ದೇಹದ ಆರೋಗ್ಯಕ್ಕೆ ಒಪ್ಪಿಗೆಯಾಗುವ, ಮನಸ್ಸಿನ ಭಾವನೆಗಳನ್ನ ಕೆರಳಿಸುವ ರೀತಿಯ ಪದಾರ್ಥಗಳ ಸೇವನೆ ಅದು ಯುಕ್ತವಾದ ಆಹಾರ ಆಗುತ್ತೆ. ತುಂಬಾ ವೆರೈಟೀಸ್ ಇರ್ಬೇಕು ಆಹಾರದಲ್ಲಿ. ಆದ್ರೆ ಆ ವೆರೈಟಿ ಅಂತ ಹೇಳಿ ನಾವು ಅಂಗಡಿಯಿಂದ ತರಿಸಿದ ವೆರೈಟೀಸ್ ಅಲ್ಲ, ಮನೆಯಲ್ಲಿ ಮಾಡಿ ತಯಾರಿಸಿದ ಆಹಾರ. ಸುತ್ತಮುತ್ತ ಇರುವ ಗಿಡಬಳ್ಳಿಗಳ
ಹೂ ಹಣ್ಣುಗಳನ್ನು ಬಳಸಿಕೊಂಡು ಮಾಡಿದ ಆಹಾರ. ಈ ಆಹಾರದಿಂದ ಆರೋಗ್ಯ ಹಿತವಾಗಿರುತ್ತೆ. ಯೋಗದ ದಾರಿಗೆ ಬೇಕಿರುವ ಶುದ್ಧವಾದ ಪರಿಸರ ನಿರ್ಮಾಣಗೊಳ್ಳುತ್ತೆ. ಸರಿ, ಒಟ್ಟಂತೂ ಯುಕ್ತಾಹಾರ ವಿಹಾರದ ಬಗ್ಗೆ ಮಾತು ಬಂತು. ಇನ್ನು ಈ ಚಟುವಟಿಕೆ ಅಂತ ಬಂದಾಗ ನಿತ್ಯದ ಚಟುವಟಿಕೆ ಅಂತ ಒಂದಿಷ್ಟಿದೆ, ಅದಕ್ಕೆ ಯುಕ್ತ ಚೇಷ್ಟಸ್ಯ ಅಂತಂದ್ರು. ಏನು? ನಿತ್ಯ ಜೀವನದಲ್ಲಿ ನಡೆಯುವಂಥದ್ದು ಊಟ, ನಿದ್ರೆ, ಓಡಾಟ, ಆ ಕಚೇರಿನೋ ಕಾರ್ಯಾಲಯನೋ ಏನೋ ಒಂದು. ಆಮೇಲೆ ನಿ ನಮ್ಮ ಉಳಿದ ಕರ್ಮಾನುಷ್ಠಾನ, ಅದು ಕೂಡ ಕರ್ಮಗಳೇ ಅಲ್ವಾ ಚೇಷ್ಟೆ ಅಂತಂದ್ರೆ. ಪುರುಸೊತ್ತಿಲ್ಲ ಅಂತ ಯಾವ ಕಾರಣಕ್ಕೂ ಕೂಡ ಭಗವಂತನ ಪ್ರಾರ್ಥನೆಯ ಕಾರ್ಯವನ್ನ ಸ್ಕಿಪ್ ಮಾಡಬೇಡ. ಎಷ್ಟೇ ಕಷ್ಟ ಆದ್ರೂ ಕೂಡ ಅದು ನಿಜವಾದ ಚೇಷ್ಟೆ, ಯುಕ್ತವಾದ ಚೇಷ್ಟೆ ಅಂದ್ರೆ ದೇವರಿಗೋಸ್ಕರ ಮೀಸಲಿಟ್ಟ ಸಮಯ. ಅದನ್ನ ಚೆನ್ನಾಗಿ ಗಮನ ಇಟ್ಟು ಮಾಡು. ಯಾಕೆಂದ್ರೆ ಅದು ಕರ್ಮ ಲೋಪಕ್ಕೆ ಕಾರಣವಾಗುತ್ತೆ. ಯಾವುದೋ ನಾವು ಮಾಡ್ತೇವೆ, ಆದ್ರೆ ಮಾಡ್ಬೇಕಾದ್ದೇ ಮಾಡಲ್ಲ ಅಂದಾಗ ಅದಕ್ಕಿಂತ ಹೆಚ್ಚು ಪವರ್ಫುಲ್ ಆದ ಕೆಲಸ ಆಗಿದ್ರು ಕೂಡ ನಾವು ಮಾಡ್ಬೇಕಾದ ಕೆಲಸ ಭಗವಂತನ ಸ್ಮರಣೆ ಮಾಡದೆ ಎಷ್ಟೆಲ್ಲ ಹಾರಾಟ ಮಾಡಿದ್ರು ಕೂಡ, ಊರಿಲ್ಲ ಉಸಾಬರಿ ಬೇಕಾದ ಬೇಡವಾದ್ದೆಲ್ಲ ಬೇರೆಯವರಿಗೆಲ್ಲ ಉಪದೇಶ ಮಾಡಿದ್ರು ಕೂಡ ನಾವು ನಮ್ಮ ಅಂತರಂಗದ ಗೆಳೆಯನ್ನ ಮರೆತು ಅನುಷ್ಠಾನದಿಂದ ಹೊರಗೆ ಬಂದ್ರೆ ಅದು ಯುಕ್ತವಾದ ಆಹಾರ, ಯುಕ್ತವಾದ ವಿಹಾರ, ಯುಕ್ತವಾದ ಚೇಷ್ಟೆ ಅನ್ನೋದರ ಜೊತೆಗೆ ಸೇರುವುದಿಲ್ಲ. ಅದರಿಂದಾಗಿ ಕರ್ಮಲೋಪ ಆಗದಂತೆ ನೋಡಿಕೊ. ಪುಣ್ಯವನ್ನ ಗಳಿಸ್ಬಿಡ್ಬೇಕು ಈಗ್ಲೇ ಅಂತ ಲೆಕ್ಕ ತಪ್ಪಿ ಜಪಿಸುವುದು, ಸರಿಯಾದ ಪ್ರದೇಶವನ್ನು ಗುರುತಿಸದೆ ಜಪಿಸುವುದು, ಸರಿಯಾದ ಕಾಲವನ್ನ ಲೆಕ್ಕಿಸದೆ ಜಪಿಸುವುದು, ಏನೋ ಫಲಾಪೇಕ್ಷೆಯಿಂದ ಬೇಗ ಸಿಗಬೇಕು ಅಂತ ಅದಕ್ಕಿರುವ ಮಿತಿಯನ್ನ ಮೀರಿ ಜಪಿಸುವುದು, ಹೀಗೆ ಏನೇನೋ ಕಾರಣಗಳಿಂದ ಜಪಿಸಿ ಪ್ರಾಣ ಕಳ್ಕೊಳ್ಳುವ ಸ್ಥಿತಿಗೆ ಬರಬೇಡ. ಅದು ಯುಕ್ತವಾದ ಚೇಷ್ಟ. ಇಲ್ಲಿ ಜಪವೇ ಯುಕ್ತ ಅಂತ ಇಟ್ಕೊಂಡ್ರೆ ಯುಕ್ತವಾದ ಜಪ. ಇನ್ನು ವಿಶೇಷವಾಗಿ ಹರಿಯುವ ನೀರಿನಲ್ಲಿ ಸ್ನಾನ ಮಾಡು, ಅದು ಬಹಳ ಶ್ರೇಷ್ಠ. ನದಿ ಇಲ್ಲದಿದ್ರೆ ಸರೋವರ, ಸರೋವರ ಇಲ್ಲದಿದ್ರೆ ಬಾವಿ, ಬಾವಿ ಇಲ್ಲದಿದ್ರೆ ಈಗದ ಆಪ್ಷನ್ ಬೋರ್, ಬೋರು ಇಲ್ಲ ಅಂತ ಆದ್ರೆ ಮೇಲಿನ ತಣ್ಣೀರು ಟ್ಯಾಂಕ್. ಈಗ ಜ್ವರ ಇದೆ ಎಂದಾಗ, ತೀರಾ ಅನಾರೋಗ್ಯದ ಸ್ಥಿತಿ ಹೆಚ್ಚುತ್ತೆ ಅಂತ ಅನಿಸಿದ್ರೆ ತಣ್ಣೀರು ಸ್ನಾನದಿಂದ ಆಗ ಬಿಸಿನೀರು ಸ್ನಾನ ಮಾಡಿ. ಆಗ ಬಿಸಿನೀರೇ ಕರೆಕ್ಟು. ಅನಾರೋಗ್ಯ ಇದ್ದಾಗ ಯುಕ್ತ ಸ್ನಾನ ಅಂದ್ರೆ, ಯುಕ್ತ ಚೇಷ್ಟೆ ಅಂದ್ರೆ, ಈ ಚೇಷ್ಟೆ ಅಂದ್ರೆ ಬೆಳಗಿನ ಯುಕ್ತವಾದ ಜಪ, ಯುಕ್ತವಾದ ಸ್ನಾನ, ಯುಕ್ತವಾದ ಇನ್ನೇನೇನೋ ಆಹಾರ ಅಂದ್ರೆ ಊಟ ಮಾಡುವ ಕ್ರಿಯೆ. ಊಟದಲ್ಲಿ ಇರುವುದಾಯ್ತಲ್ಲ, ಊಟ ಮಾಡುವಾಗ ಒಂದು ಯುಕ್ತವಾದ ಚಟುವಟಿಕೆ ಬೇಕು. ವಟ 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 ಅಂತ ಊರೆಲ್ಲ ಮಾತಾಡ್ತಾ, ತಿಂದ ಅನ್ನ ಏನ್ ತಿಂದೆ ಅಂತಾನೆ ಗೊತ್ತಿಲ್ಲದೆ ನನ್ನನ್ನೇ ಮರೆತು ಮಧ್ಯೆ ಎದ್ದು ಬಿದ್ದು ಅನಿವಾರ್ಯವಾಗಿ ಹೇಳ್ಬೇಕಾದ ಪ್ರಸಂಗ ಬಂದ್ರೆ ಬೇರೆ, ಯಾರೋ ಬಿದ್ರು ಎಬ್ಬಿಸ್ಬೇಕು ಅಂತ. ಅದು ಬಿಟ್ಟು ಊಟದಲ್ಲಿ ಮುಗಿಯೋ ತನಕ ಕೂತ ಮೇಲೆ ಹೇಳ್ಬಾರ್ದು, ನಂಗದು ಬೇಕಿತ್ತು ಇದು ಬೇಕಿತ್ತು ಅಂತ ಎಡಗೈಯಲ್ಲಿ ಎಳೆದು ಹಾಕೊಳ್ಳೋದು. ಯಾರು ಇಲ್ಲದೆ ಇದ್ದಾಗ ಬೇರೆ ಅನಿವಾರ್ಯ ಪ್ರಶ್ನೆ. ಆದ್ರೆ ಯಾರಾದ್ರೂ ಇದ್ದಾರೆ ಎಂದಾಗ ಅವ್ರ ಹತ್ರ ಕಾಲ ಕಾಲಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಒಂದೇ ಸರ್ತಿ ಮತ್ತೆ ನಂಗೆ ಕಮ್ಮಿ ಆಗ್ಬಿಟ್ರೆ ಅಂತ ಎಲ್ಲ ಪಾತ್ರೆಯ ಸುತ್ತಲಿನ ಪದಾರ್ಥಗಳನ್ನೆಲ್ಲ ಎದುರುಗಡೆ ಒಂದೇ ತಟ್ಟೆಯಲ್ಲಿ ಜೋಡಿಸ್ಕೊಂಡು ಒಟ್ಟಿಗೆ ಊಟ ಮಾಡುವುದು ಅದು ಹಿತವಾದ ಊಟ ಅಂತ ಅನ್ಸುದಿಲ್ಲ. ಇನ್ನು ಪ್ರಾಣಾಯಾಮ, ಮುಖ್ಯವಾಗಿ ಇದು ಮನುಷ್ಯ ಚೇಷ್ಟೆಗಳಲ್ಲಿ ನಿಜವಾದ ಚೇಷ್ಟೆ ಅಂದ್ರೆ ಚೇಷ್ಟಾ ಪ್ರದಾಯಕನಾದ ಪ್ರಾಣನ ಬಗೆಗೆ ಮನಸ್ಸನ್ನು ದೃಢಗೊಳಿಸುವುದು. ಇದಿಷ್ಟು ಆ ನಿತ್ಯಾನುಷ್ಠಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಯಲ್ಲಿ ನಾವು ಜಾರದಂತೆ. ಈಗ ಪ್ರಾಣಾಯಾಮ ಮಾಡುವಾಗ
ಅಂತಃ ಕುಂಭಕ ಬಾಹ್ಯ ಕುಂಭಕ ಅಂತ ಎರಡಿದೆ. ಯಾರಿಗೆ ಮ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿರ್ತಾವೋ ಅವರು ಅಂತಃ ಕುಂಭಕವನ್ನ ಮಾಡಬಾರದು. ಅವರು ಬಾಹ್ಯ ಕುಂಭಕ ಮಾಡ್ಬೇಕು. ಬಾಹ್ಯ ಕುಂಭಕ ಅಂದ್ರೆ ಒಳಗೆ ದೇಹದಲ್ಲಿ ಗಾಳಿಯೇ ಉಳಿಯದಂತೆ ಪೂರ್ತಿ ಹೊರಕ್ಕೆ ಬಿಟ್ಟು ಹೊಟ್ಟೆಯನ್ನ ಖಾಲಿಯಾಗಿ ಉಳಿಸಿ ಗಾಳಿ ಒಳಕ್ಕೆ ಹೋಗದಂತೆ ಹೊರಗೆಯೇ ಗಾಳಿಯನ್ನ ತುಂಬಿಸಿಕೊಳ್ಳುವುದು, ದೇಹದ ಒಳಗೆ ಬರದಂತೆ ತಡೆದು ನಿಲ್ಲಿಸುವುದು, ಅದು ಬಾಹ್ಯ ಕುಂಭಕ. ಕೆಲವೊಮ್ಮೆ ಅಂಥ ವ್ಯವಸ್ಥೆಯ ಮಧ್ಯದಲ್ಲಿ ಪ್ರಾಣಾಯಾಮವನ್ನ ತಿಳಿದು, ಮತ್ತೆ ಪ್ರಾಣಾಯಾಮ ಅನ್ನೋದು ಸರಿಯಾದ ಚಟುವಟಿಕೆ. ನೀವು ಬೇರೆ ಏನೇ ಎಷ್ಟೇ ಓಡಾಡಿ ಕುಣಿದಾಡಿ ಕುಪ್ಪಳಿಸಿ ಇನ್ನೇನು ಮಾಡಿದ್ರು ಸಮಾಧಿ ಯೋಗಕ್ಕೆ ಬೇಕಿರುವ ಸಿದ್ಧತೆ ಬೇಕು ಅಂದ್ರೆ ಪ್ರಾಣಾಯಾಮ ಚೆನ್ನಾಗಿ ಮಾಡಬೇಕು. ಅನುಲೋಮ ವಿಲೋಮಾದಿಗಳನ್ನ ಮಾಡಿ ಯುಕ್ತವಾದ ಪ್ರಾಣಾಯಾಮ ಅನ್ನೋದು ಚೇಷ್ಟೆಯ ಬಹಳ ಮುಖ್ಯವಾದ ಭಾಗ. ಇನ್ನು ಈ ಧ್ಯಾನ ಯೋಗ, ಸಮಾಧಿ ಯೋಗ, ಈ ಶಬ್ದಗಳೆಲ್ಲ ಇದೆಲ್ಲ ಋಷಿಗಳ ಪಿತ್ರಾರ್ಜಿತ ಅಂತ ಕೆಲವರೆಲ್ಲ ಅದಕ್ಕೆ ತಲೆನೇ ಹಾಕುದಿಲ್ಲ. ನಮ್ಗೆಲ್ಲ ಬೇಕಿಲ್ಲ, ಅದು ನಮ್ಗೆಲ್ಲ ಹೇಳಿದಲ್ಲ. ನಮ್ಗೆ ಹೆಂಡತಿ ಮಕ್ಕಳು ಜವಾಬ್ದಾರಿ ಎಲ್ಲ ಏನೇನೋ ಇದೆ. ಅದೆಲ್ಲ ಯೋಗನಿಷ್ಠರು ಅಂತಂದ್ರೆ ಯೋಗ ಬಾಬಾಗಳು, ಈ ಅವಧೂತರು ಅಥವಾ ನಾಗ ಸಾಧುಗಳು, ಎಲ್ಲೋ ಹಿಮಾಲಯದಲ್ಲಿ ಮನೆ ಬಿಟ್ಟು ಓಡೋದವರು, ಆ ಎಲ್ಲ ಹೆದರುಪುಕ್ಕರು ಸುಮ್ನೆ ಸಮಾಜಕ್ಕೆ ಹೆಸರು ಹೇಳಿ ಇಂಥದ್ದೆಲ್ಲ ಕಾರ್ಯಗಳನ್ನ ಸುಮ್ನೆ ಗಿಮಿಕ್ಕಿಗೋಸ್ಕರ ಮಾಡ್ತಿರ್ತಾರೆ ಅಂತೆಲ್ಲ ಯೋಚನೆ ಮಾಡಿ ಸಮಾಜ ಎಷ್ಟೋ ಜನ ಅದನ್ನ ನಿರಾಕರಿಸುವುದು ಇದೆ. ಆದ್ರೆ ಆಚಾರ್ಯರ ಹಿನ್ನೆಲೆ ನೋಡಿದಾಗ ಗೊತ್ತಾಗುವಂಥದ್ದು, ಯೋಗ ಸಿದ್ಧ ಅನ್ನೋದು, ಸಿದ್ಧಿಯಾಗುವುದು ಕೇವಲ ಒಬ್ಬ ಯೋಗಿಯ ಸೊತ್ತಲ್ಲ, ಅದು ನಿತ್ಯದ ಸಾಮಾನ್ಯ ಜನಕ್ಕೂ ಕೂಡ ಹೆಣ್ಣು ಗಂಡು ಭೇದ ಇಲ್ಲದೆ ಧ್ಯಾನ ಅಥವಾ ಸಮಾಧಿ ಅಥವಾ ಚಿಂತನೆ ಅಥವಾ ಅಧ್ಯಯನ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾಕೆಂದ್ರೆ ಅದು ಅಂತರಂಗವನ್ನ ಬೆಳೆಸ್ಬೇಕು ಅಂದ್ರೆ ಅರಿವು ಬೇಕೇ ಬೇಕು. ಆದ್ರಿಂದಾಗಿ ಹೆಂಡತಿ ಮಕ್ಕಳ ಯೋಗ ನಿಷ್ಠೆ, ಯೋಗ ಕ್ಷೇಮದ ಬಯಕೆ ಅಂತ ಅನ್ನೋದು ಆ ಹೇಗೆ ಅತ್ಯಂತ ಗೃಹಸ್ಥನಿಗೆ ಅವನ ಜವಾಬ್ದಾರಿನೋ ಹಾಗೇನೆ ಭಗವಂತನ ಜೊತೆಗಿನ ಸಂಬಂಧವನ್ನ ಅದರ ಜೊತೆಗೇನೆ ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯ. ಅದೇ ಸರ್ವಸ್ವ ಅಂತ ಮುಳುಗಿಬಿಟ್ರೆ ಭಗವಂತ ದೂರವಾಗ್ತಾನೆ. ಪದ್ಮಪತ್ರ ನಿವಾಂಭಸ, ಈಸಬೇಕು ಇದ್ದು ಜಯಿಸಬೇಕು. ಹಾಗಾಗಿ ಯುಕ್ತ ಚೇಷ್ಟೆ, ಯುಕ್ತ ಸಂಬಂಧ, ಯುಕ್ತ ಚಟುವಟಿಕೆ ಅನ್ನೋದು ತನ್ನವರ ಜೊತೆಗೆ ಬಾಂಧವ್ಯ ಇರಬೇಕು, ಬೇಕದು. ಆದ್ರೆ ಅದು ನಮ್ಮನ್ನೇ ನಮಗೆ ಪರಕೀಯನನ್ನಾಗಿಸುವ ದುರವಸ್ಥೆಯನ್ನ ತರುವುದಕ್ಕೆ ಬಿಡಕೂಡದು. ಅಭಿನವ ಗುಪ್ತ ಅಂತ ಒಬ್ಬ ವ್ಯಾಖ್ಯಾನಕಾರನ ವಾಕ್ಯ ಹೀಗಿದೆ: ಯೋಪಿ ಆಹಾರೇಷು ಆಹ್ರಿಯಮಾಣೇಷು ವಿಷಯೇಷು ವಿಹಾರಃ ಉಪಭೋಗಾಯ ಪ್ರವೃತ್ತಿ ತಸ್ಯ ಚ ಯುಕ್ತತ್ವಂ ನಾತ್ಯಂತಾಸಕ್ತಿ ನಾತ್ಯಂತ ಪರಿವರ್ಜನಂ ಏವಂ ಸರ್ವತ್ರ. ಅಭಿನವ ಗುಪ್ತ ಆಹಾರ ವಿಹಾರಗಳೆಂದ್ರೆ ಬರೀ ಉಣ್ಣುವುದು ತಿರುಗುವುದು ಅಷ್ಟೇ ಅಲ್ಲ. ಆಹಾರ ಅಂತಂದ್ರೆ ಪಂಚೇಂದ್ರಿಯಗಳಿಗೆ ಕೊಡುವ ಎಲ್ಲ ವಿಷಯಗಳು. ವಿಹಾರ ಅಂತಂದ್ರೆ ಅವುಗಳಲ್ಲಿ ಮನಸ್ಸು ಮೈಮರೆತು ಭೋಗದಲ್ಲಿ ತೊಡಗುವುದು. ಕಣ್ಣಿಗೆ ಬಂದದ್ರಲ್ಲೇ ಮನಸ್ಸು ಕಳೆದು ಹೋಯ್ತು, ಅದು ವಿಹಾರ. ಕಿವಿಗೆ ಸಿಕ್ತು, ಅದೇ ಹಾಡಿನ ಗುಂಗಿನಲ್ಲಿ ಬೇರೆ ಎಲ್ಲವನ್ನು ಮರೆತು ದೂರ ಕಟ್ಟುವ ಸ್ಥಿತಿ. ಹೀಗೆ ಆಹಾರ ವಿಹಾರಗಳು ಎಲ್ಲಿದ್ರೂ ಕೂಡ ಮಕ್ಕಳಿಗೆ ನೇರವಾಗಿ ಸಂಪರ್ಕ ಆಗತ್ತೆ ಅನ್ನುವ, ಅಥವಾ ಯಾರಿಗೇ ಆದ್ರೂ ಸಂಪರ್ಕ ಆಗತ್ತೆ ಅನ್ನುವ ದೃಷ್ಟಿಯಿಂದ ಯಾವುದೇ ಭೋಗ ಆದ್ರೂ ಕೂಡ ಅದು ಮಿತವಾಗಿದ್ರೆ, ಯುಕ್ತವಾಗಿದ್ರೆ ದೇಹಕ್ಕೆ ಹಾನಿಯಾಗಲ್ಲ, ಮನಸ್ಸಿಗೆ ತೊಂದರೆ ಕೊಡಲ್ಲ. ಯಾಕೆಂದ್ರೆ ಯುಕ್ತ ಶಬ್ದವನ್ನ ಸರಿಯಾದ್ದು, ಹೊಂದುವಂಥದ್ದು, ಕರೆಕ್ಟ್ ಆದ್ದು ಅನ್ನುವ ನೆಲೆಯಲ್ಲಿ ಬರುತ್ತೆ. ಅದು ಪ್ರತಿ ಇಂದ್ರಿಯಕ್ಕೂ ಕೂಡ ಪ್ರತ್ಯೇಕವಾದ ಸ್ಥಾನವನ್ನ ಕೊಟ್ಟು ಆ ಗುಣವನ್ನ ಕೊಟ್ಟರೆ ಅದು ಅರ್ಥವತ್ತಾಗುತ್ತೆ ಅಂತ ನಾವು ಚಿಂತಿಸಬಹುದು. ಯುಕ್ತ ಸ್ವಪ್ನಾವಬೋಧಸ್ಯ, ಎಚ್ಚರೆ ಮತ್ತು ನಿದ್ರೆಗಳ ಬಗ್ಗೆಯೂ ಮಾತಾಡ್ತಾ ಹೋಗ್ತಾರೆ. ಇಲ್ಲೂ
ಸ್ವಪ್ನ, ಕನಸು ಅಂತ ನಾವು ಲೋಕದಲ್ಲಿ ಬಳಸ್ತೇವೆ. ಆದ್ರೆ ಯೋಗದಿಂದ ಅವಬೋಧದಿಂದ ಮಾತ್ರ ಎಚ್ಚರ ಆಗುವ ನಿದ್ದೆ ಏನಿದೆ ಅದು ಯೋಗ ನಿದ್ದೆ. ನಿದ್ದೆ ಯಾಕೆ ಬೇಕು? ದೈಹಿಕ ಮಾನಸಿಕ ಚಟುವಟಿಕೆಗಳ ಶ್ರಮದ ಪರಿಹಾರಕ್ಕಾಗಿ. ಇದು ಮಲಗಿ ಮಲಗಿ ಸುಸ್ತಾಯ್ತು ಅಂತ 20 ಗಂಟೆ ಮಲಗಿ ಮೈ ಕೈಯೆಲ್ಲ ನೋವು ಬಂದು ಎದ್ದು ಆಮೇಲೆ ಎದ್ದ ಮೇಲೂ ಉತ್ಸಾಹ ಇಲ್ಲ. ಈ ಸ್ಥಿತಿಯನ್ನ ಯುಕ್ತ ಸ್ವಪ್ನಾವಬೋಧ ಅಂತ ಕರೆಯುವುದಿಲ್ಲ. ಯುಕ್ತವಾದ ಸ್ವಪ್ನ, ಯುಕ್ತವಾದ ಬೋಧ. ಒಟ್ಟು 24 ಗಂಟೆಯಲ್ಲಿ ಇದು ಕೂಡ ಸಾಮಾನ್ಯ ನಿಯಮ. ಆ 4 ರಿಂದ 6 ಒಳಗೆ ಮಾತ್ರ. ಅದು ಚೂರು ಹೆಚ್ಚು ಕಮ್ಮಿ ಆಗ್ಬೋದು. ಇದಕ್ಕಿಂತ ಮೇಲೆ ನಿದ್ದೆ ಬಯಸ್ತಾ ಇದೆ ನಡು ವಯಸ್ಸಿನಲ್ಲಿ ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಈ ನಿಯಮ ಅಪ್ಲೈ ಆಗಲ್ಲ. ಅತ್ಯಂತ ಹಿರಿಯರಿಗೂ ಸಮಾಜದಲ್ಲಿ ತಲೆ ನೆರೆದವರಿಗೂ ಕೂಡ ಹೇಳಬಹುದಾದ ಅಥವಾ ಅವರು ತೋರಿಸಿಕೊಡಬಹುದಾದ ಮಾತು. ನಿದ್ದೆ ಅದೊಂದು ದುರಭ್ಯಾಸ ಅಲ್ಲ. ಆದ್ರೆ ದೈಹಿಕ ಮಾನಸಿಕ ಚಟುವಟಿಕೆಗಳ ಪ್ರೋಗ್ರಾಮ್ ಅನ್ನ ಹೇಗೆ ಅಂತ ನಿಯಂತ್ರಣಕ್ಕೆ ಇಟ್ಟುಕೊಳ್ಳುವಂತಹ ಯೋಚನೆಯನ್ನು ಮಾಡಿದ್ರೆ ಕಾಲಕ್ಕೆ ಸರಿಯಾದ ನಿದ್ದೆ, ಕಾಲಕ್ಕೆ ಸರಿಯಾದ ಎಚ್ಚರ, ಅವಬೋಧ ಅಂದ್ರೆ ಎದ್ದೇಳುವುದು, 20 ಗಂಟೆಯ ಚಟುವಟಿಕೆಯ ಶ್ರಮದ ಪರಿಹಾರಕ್ಕಾಗಿ 4 ಗಂಟೆಯ ವಿಶ್ರಾಂತಿ. ಇದು ಸ್ವಪ್ನ ಮತ್ತು ಅವಬೋಧ. ಕನಸಿನಲ್ಲಿ ಪ್ರಚೋದನೆಗೊಳ್ಳುವುದು. ಆದರೆ ಪ್ರಾಣಿಗಳಲ್ಲಿ ಈ ವ್ಯತ್ಯಾಸವನ್ನು ನಾವು ಹುಡುಕ್ಲೇಬೇಕು ಏನು ಅಂತ. ಯಾಕೆ ಒಬ್ಬೊಬ್ಬರಿಗೆ ಒಂದೊಂದು ತರ ವಿಹಾರ? ಅದು ಅವರ ದೇಹದ ಶ್ರಮದ ನಿರ್ವಹಣೆಯ ಮೇಲೆ ಡಿಪೆಂಡ್ ಆಗುವ ಮಾತು. ಅದರಿಂದ 4 ಗಂಟೆ ನಿದ್ರೆ ಮಾಡುವವನು ಯುಕ್ತ ನಿದ್ರ. 20 ಗಂಟೆ ಎಚ್ಚರದಲ್ಲಿದ್ದು ಜೀವನದ ಎಲ್ಲ ಕಾರ್ಯಭಾರಗಳಿಗೆ ಸಾಕ್ಷಿಯಾಗುವವನು ಅವನು ಅವಬೋಧ, ಯುಕ್ತ ಅವಬೋಧ. ನಮಗೆ ಪಾಪ ಪಾಪ ಅಂತ ಯೋಚನೆ ಮಾಡಿ ಮಕ್ಕಳೆಲ್ಲ, ಅಂದ್ರೆ ಸಣ್ಣ ಮಕ್ಕಳಿಗೆ ಅದೆಲ್ಲ ನಿಯಮ ಇಲ್ಲ. ಬೆಳೆದು ಚೂರು ಓದುವ ಅಭ್ಯಾಸ ಹವ್ಯಾಸ ಬೆಳೆಸಿಕೊಳ್ಬೇಕಾದಾಗ ನಿದ್ದೆಯನ್ನ ಸ್ವಲ್ಪ ಚುಟುಕುಗೊಳಿಸಬೇಕಾದದನ್ನು ಚಿಕ್ಕಂದಿನಲ್ಲೇ ಅಭ್ಯಾಸ ಮಾಡಬೇಕು. 10 ವಯಸ್ಸು 11 ವಯಸ್ಸು ಅಷ್ಟೊತ್ತಿಗೆ, ಅಂದ್ರೆ ಅವನು ತೀರಾ 4 ಗಂಟೆ ಅಂತಲ್ಲ, ಆದ್ರೆ 10 ಗಂಟೆ 12 ಗಂಟೆ ಇಷ್ಟೆಲ್ಲ ನಿದ್ದೆ ಅನ್ನೋದವರ ವಿದ್ಯಾಭ್ಯಾಸದ ಸಮಯವನ್ನ ನಾಶ ಮಾಡುತ್ತೆ. ಆಗ ಏನು ಕಲಿತಾರೋ ಅದೇ ಅವರಿಗೆ ಚೆನ್ನಾಗಿ ನೆನ್ಪುಳಿಯುವುದು ಮತ್ತು ಆರೋಗ್ಯಕ್ಕೆ ಇರುವುದು ಮತ್ತು ಒಳ್ಳೆಯ ಪ್ರಜೆಯಾಗಿ ತನ್ನ ಧರ್ಮ ಕರ್ಮಾನುಷ್ಠಾನಗಳನ್ನು ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯವಾಗುವಂಥದ್ದು. ಅದಿಲ್ಲದೆ ನಮ್ಮ ಬದುಕಿಗೆ ಅರ್ಥವೇ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಎಚ್ಚರ ನಿದ್ರೆಗಳ ಬಗೆಗೆ ಇನ್ನೊಂದು ಸರ್ತಿ ಗಮನ ಹರಿಸುವುದಾದ್ರೆ, ಸ್ವಪ್ನ ಕನಸು ಅಂತ ಇಲ್ಲಿ ಮಾತು ಬರುತ್ತೆ. ಸ್ವಪ್ನ ಅಂದ್ರೆ, ಆದ್ರೆ ಇಲ್ಲಿ ಹೇಳ್ತಾ ಇರೋದು ನಿದ್ದೆ. ಅವಬೋಧ ಅಂದ್ರೆ ಎಚ್ಚರ. ಯುಕ್ತವಾದ ನಿದ್ದೆ, ಯುಕ್ತವಾದ ಎಚ್ಚರಿಕೆ. ನಿದ್ದೆ ಬರುವುದು ಯಾವುದೋ ಚಟಕ್ಕಲ್ಲ, ದೇಹ ಸುಸ್ತಾಗಿದೆ ಅಂತಂದಾಗ ಮಾತ್ರ ಪರಿಹಾರಕ್ಕಾಗಿ. 20 ಗಂಟೆಯ ಚಟುವಟಿಕೆಯನ್ನ 4 ಗಂಟೆಯಲ್ಲಿ ಪರಿಹರಿಸಿಕೊಳ್ಳುವ ಕ್ರಮಕ್ಕಾಗಿ ಶುರುವಾಯಿತು ಜೀವನದಲ್ಲಿ ಒಂದು ಅಭ್ಯಾಸ. ಆದ್ರೆ 4 ಗಂಟೆ ನಿದ್ರಿಸುವವನು ಯುಕ್ತ ನಿದ್ರೆ ಆದ್ರೆ 20 ಗಂಟೆ ಎಚ್ಚರದಲ್ಲಿ ತೊಡುವವನು ಯುಕ್ತ ಅವಬೋಧ. ಇದು ಆಚಾರ್ಯರ ಸಂದೇಶ. ರಾತ್ರಿ ಮಲಗಿದಾಗ್ಲೂ ಕೂತು ಓದ್ಬೋದು. ಯಾವಾಗ ತೂಕಡಿಕೆ ಬರುತ್ತೋ ಆಗ ಮಲ್ಕೊಂಡ್ಬಿಡು. ಇದು ಯುಕ್ತ ಸ್ವಪ್ನ. ಶ್ರಮ ಕಳೆದು ಮತ್ತೆ ಎಚ್ಚರ ಆಗುತ್ತೆ, ಮತ್ತೆ ಪುಸ್ತಕ ತಗೋ ಅಥವಾ ಮತ್ತೆ ಯಾವ್ದಾದ್ರು ಚಟುವಟಿಕೆಯಲ್ಲಿ ತೊಡಗು. ಸುಮ್ಮನೆ ಸೋಮಾರಿ ತರ ಕಣ್ಬಿಟ್ಟುಕೊಂಡು ಆಕಾಶ ನೋಡ್ಕೊಂಡು ಇಲ್ಲದ ಉಸಾಬರಿಗಳನ್ನೆಲ್ಲ ತಲೆ ಒಳಗೆ ಹಾಕೊಂಡು ಅವ್ರು ನಂಗೆ ಹಾಗೆ ಮಾಡಿದ್ರು ಅವ್ರಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು, ಇವ್ರು ಹೀಗೆ ಹೇಳಿದ್ರು ಅವ್ರಿಗೆ ನಾನು ಏನು ಉತ್ತರವನ್ನ ಸಂಕಲ್ಪ ಮಾಡಬೇಕು, ಅವ್ರು ನನಗೆ ಹಾಗೆ ಬೈದ್ರು ನಾನು ಹೇಗೆ ಅವರಿಗೆ ಪ್ರತೀಕಾರ ತೀರಿಸಿಕೊಡ್ಬೇಕು ಅನ್ನುವ ವ್ಯರ್ಥ ಶ್ರಮದಿಂದ ಮನಸ್ಸಿಗೆ ಮತ್ತಷ್ಟು ಭಾರವನ್ನ ಹೆಚ್ಚಿಸಿ ಶರೀರಕ್ಕೆ ಚ್ಯುತಿಬಾರದಂತೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳುವುದು ಯುಕ್ತ ಅವಬೋಧ. ಈ ರೀತಿ ನಿಯತ್ತಿನ ಜೀವನ ನಡೆಸುವವನಿಗೆ
ಜೀವನೋತ್ಸಾಹ ಹೆಚ್ಚಿರುತ್ತೆ. ಕರ್ತವ್ಯಶೀಲನಿಗೆ ದುಃಖ ಪಡ್ಲಿಕ್ಕೂ ಸಮಯ ಇರಲ್ಲ. ಅವನ ಬದುಕು ಯಾವಾಗ್ಲೂ ಆನಂದಮಯ. ಧ್ಯಾನ ಯೋಗಕ್ಕೆ ಅತ್ಯಂತ ಹತ್ತಿರವಾದದ್ದು. ಎಲ್ಲ ದುಃಖಗಳನ್ನು ಅಳಿಸಿ ಭಗವದ್ಯೋಗದಲ್ಲಿ ಮನಸ್ಸು ತಲ್ಲೀನವಾಗುವಂತೆ ಮಾಡುವುದು, ಇದು ಭಗವದ್ಯೋಗ. ಯೋಗೋ ಹಿ ದುಃಖ ದುಃಖಂ ಜಹಾತಿ ದುಃಖ, ದುಃಖವನ್ನ ಕಳೆಯುವಂಥದ್ದು. 18ನೇ ಶ್ಲೋಕದ ಭಾವವನ್ನ ಮತ್ತೆ ನಾಳೆಯ ಚಿಂತನೆಯ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಕೃಷ್ಣ